ಫ್ರೆಂಡ್ಸ್, ಇವತ್ತು ನಮ್ಮ ತೋಟದಲ್ಲಿ ಯಾವ ರೀತಿ ಇದೆ ನಮ್ಮ ತೋಟ ತೋರಿಸ್ತೀನಿ ಬನ್ನಿ. ಹಂಗೆ ನೋಡ್ಕೊಂಬರೋಣ ನಮ್ಮ ತೋಟದಲ್ಲಿ ಏನೇನಿದೆ ಅಂತ. ಹಾಗೆ ನಾನು ಇವಾಗ ಒಂದು ಪುಟ್ಟದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹೊಸ್ದಾಗಿ ಡ್ರಿಪ್ ಮಾಡಿಸಿರೋದು ಮತ್ತು ನಮ್ಮ ತೋಟ ಹೇಗಿದೆ ಎಲ್ಲ ಹೊಸ್ದಾಗಿ ನಾನು ಉಳುಮೆ ಮಾಡಿಸಿರೋದು ಎಲ್ಲ ಸಹ ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಇಲ್ಲೊಂದು 2 ಗೊನೆ ಅಡಿಕೆಕಾಯಿ ಸಿಕ್ಕಿತ್ತು. ಎಲ್ಲನೂ ಸಹ ಕಿತ್ಬಿಟ್ಟು ಕೆಳಗೆ ಹಾಕಿದ್ದೀನಿ. ಸೊ ನಮ್ಮಮ್ಮ ಎಲ್ಲನೂ ಸಹ ತುಂಬಿಕೊಂಡು ಚೀಲಕ್ಕೆ ಹಾಕೋತಾ ಇದ್ದಾರೆ. ಯಾಕಂದರೆ ಅವರು ಎಲೆ ಅಡಿಕೆ ಹಾಕೋದ್ರಲ್ಲಿ ನಂಬರ್ 1. ಅಡಿಕೆಕಾಯಿ ಎಲ್ಲ ಬಿಡಿಸಿ ಬಿಡಿಸಿ ಚೀಲಕ್ಕೆ ತುಂಬಿಬಿಟ್ಟು ಮನೆಗೆ ತಗೊಂಡೋಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅಡಿಕೆ ಮಾಡ್ಕೊಳ್ತಾರೆ. ಈ ಅಡಿಕೆಕಾಯಲ್ಲಿ ತುಂಬ ಕೆಂಜಿಗಾಯಿಗಳು ಜಾಸ್ತಿ ಇರ್ತವೆ. ಹಂಗೆ ಸಡನ್ನಾಗಿ ನಾವು ಕಿತ್ತಿದ ತಕ್ಷಣ ಏನಾದರೂ ಕೈಯಲ್ಲಿ ಹಿಡ್ಕೊಂಬಿಟ್ರೆ ಫುಲ್ಲು ಕೆಂಜಿಗಾಯಿಗಳು ಕೈಯಲ್ಲಿ ಕಚ್ಚಿಸ್ಕೊಬೇಕಾಗುತ್ತೆ. ನೋಡಿ, ಎಲ್ಲ ಸುಪ್ಪಟೆ ಎಲೆಗೆ ಕೆಳಗಡೆ ಒಂದು ಗೊನೆ ಸಿಕ್ಕಿತ್ತು. ಎಲ್ಲ ಸುಪ್ಪಟೆ ಎಲೆಗೆ ತುಂಬಿಬಿಟ್ಟು ತಗೊಂಬಂದಿದ್ದೀನಿ. ಹಂಗೆ ಎಲ್ಲ ಚೀಲಕ್ಕೆ ಹಾಕತ್ತಾ ಇದ್ದೀವಿ. ಈಗ ಜಾಸ್ತಿ ದಿವಸ ಆಗಿತ್ತು ಉಳುಮೆ ಮಾಡಿಸಿ, ಮಳೆ ಹುಯ್ಯುತ್ತೆ ಅಂದ್ಕೊಂಡು ಹುಯ್ಲಿಲ್ಲ. ಮತ್ತು ನಾನು ಬರೀ ಡ್ರಿಪ್ ಮಾಡಿಸಿದ್ದೀನಿ. ಸೊ ಈಗ ಅದಕ್ಕೆ ಕರೆ ಪೈಪು ಫಿಕ್ಸ್ ಮಾಡಿಸ್ಬೇಕು. ಬ್ಲ್ಯಾಕ್ ಕಲರ್ ಪೈಪ್ನ ನಾವು ಹಾಕ್ಸಿಲ್ಲ ಇನ್ನು. ಆ ಡ್ರಿಪ್ ಪೈಪ್ನ ಎಳ್ಸಿದ್ರೆ ನೆಕ್ಸ್ಟು ಫುಲ್ಲು ಎಲ್ಲನೂ ಚೆನ್ನಾಗಿರುತ್ತೆ. ಇನ್ನೊಂದು ಥರ ನಾನು ರೋಟ್ರಿ ಹೊಡಿಸ್ಬಿಟ್ಟು ಅನಂತರ ನಾನು ಡ್ರಿಪ್ ಎಳೆಯೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಳೆ ಬೇರೆ ಹುಯ್ದಿಲ್ಲ, ಅದರಿಂದ ತೊಂದರೆ ಆಗ್ತಾಯಿದೆ. ಸೊ ಮಳೆ ಹುಯ್ದಿದ್ರೆ ಉಳುಮೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಮಳೆ ಹುಯ್ದಿಲ್ಲ, ಅದಕ್ಕೋಸ್ಕರ ಎಲ್ಲ ಫುಲ್ಲು ನೋಡಿ ಈ ಥರ ಆಗಿದೆ. ಎಲ್ಲ ಈಗ ಸಮ ಮಾಡಿಸಿದ್ದೀನಿ. ಈ ಬಾಳೆ ಗಿಡ ಮತ್ತು ಸೀಮೆ ಹುಲ್ಲು ಇವೆರಡು ಇರೋದ್ರಿಂದ ತುಂಬ ಜಾಸ್ತಿ ಸ್ಯಾದ್ರೆ ಆಗ್ಬಿಟ್ಟಿತ್ತು. ಈಗ ಫುಲ್ಲು ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಹೊಸ್ದಾಗಿ ಡ್ರಿಪ್ ಮಾಡಿಸಿರೋದು ಇದು. ಈ ಒಂದು ಸೈಡ್ ಡ್ರಿಪ್ಪಿಂದ ಲಾಸ್ಟು ಅಡಿಕೆ ಸಸಿಗಳಿಗೆ ನೀರು ಸರಿಯಾಗಿ ಆಯ್ತಾ ಇರಲಿಲ್ಲ. ಆ ಒಂದು ಕಾರಣದಿಂದ ಮಧ್ಯದಿಂದ ಡ್ರಿಪ್ ಮಾಡಿಸಿದ್ದೀವಿ. ಬನ್ನಿ, ಮತ್ತೊಂದು ಗೊನೆಯಲ್ಲಿ ಬಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ ಅಂತ ಬಂದೆ. ಸೊ ಇದು ನೋಡೋಕ್ಕೆ ತುಂಬ ಕಾಯಿ ಸಣ್ಣ ಇದೆ, ಒಳಗಡೆ ಫುಲ್ಲು ಗೋಟಾಗಿತ್ತು. ಒಂದು 2 ಗೊನೆ ಅದೇ ಥರ ಸೇಮ್ ಇದ್ದಾವೆ. ಇದಿನ್ನೂ ಬಂದಿಲ್ಲ. ಸೊ ಇನ್ನು ನೀರು ಥರ ಇತ್ತು, ಅದಕ್ಕೋಸ್ಕರ ಇದಿನ್ನೂ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾರಮ್ಮ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವು ಬಾಯಲ್ಲಿ ಕಡಿದ್ಬಿಟ್ಟು ಓಪನ್ ಮಾಡಿ ನೋಡಿದಾಗ ನೋಡಿ ಈ ಥರ ನೀರು ಥರ ಇದ್ದರೆ ಅದು ಇನ್ನೂ ಬಂದಿರಲ್ಲ. ಗಟ್ಟಿಯಾಗಿ ಒಳಗಡೆ ಉಂಡೆ ಥರ ಇರಬೇಕು, ಗಟ್ಟಿ ಇರಬೇಕು, ಆವಾಗ ಅದು ಅದಕ್ಕೆ ಬಂದಿರುತ್ತೆ ಅಂತ. ಸೊ ನೀರು ಡ್ರಿಪ್ಪೆಲ್ಲ ತೆಗ್ದಿದ್ದು. ಸೊ ನೀರು ಸರಿಯಾಗಿ ಹಾಯಿಸಿಲ್ಲ. ಈಗ ಮತ್ತೆ ಹೊಸ್ದಾಗಿ ರೋಟ್ರಿ ಹೊಡೆಸಿ ಎಲ್ಲ ರೋಟ್ರಿ ಹೊಡೆಸ್ದಾಗ ಫುಲ್ಲು ಎಲ್ಲ ಚೂರು ಚೂರಾಗ್ಬಿಡುತ್ತೆ. ಸೊ ಭೂಮಿನೂ ಸಮ ಇರುತ್ತೆ, ಡ್ರಿಪ್ ಪೈಪು ಸಮಕ್ಕಿರೋದ್ರಿಂದ ನೀರು ಚೆನ್ನಾಗಿ ಹಾಯ್ಕೊಳ್ಳುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಬನ್ನಿ, ಎಲ್ಲನೂ ಸಹ ಚೀಲಕ್ಕೆ ತುಂಬ್ಕೊಂಡಿದ್ದೀನಿ. ಈಗ ಅಮ್ಮ ಎಲ್ಲ ತುಂಬಿದ್ರು. ಯಾವ ರೀತಿ ಸುಳಿದ್ಬಿಟ್ಟು ಅಡಿಕೆ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಮನೆಗೆ ತಗೊಂಬಂದು ಸೊ ಈಗ ಆಲ್ರೆಡಿ ಸುಳಿತಾ ಇದ್ದಾರೆ ನೋಡಿ. 2 ಗೊನೆದು ಅಲ್ಲಿಗೆ 2 ಗೊನೆ ಇತ್ತು. 2 ಗೊನೆದು ಇಷ್ಟ ಆಗಿದೆ ಅಡಿಕೆಕಾಯಿ. ನೋಡಿ ಯಾವ ಥರ ಇದ್ದಾವೆ. ಸೊ ಒಂದು 5-6 ಗೋಟು ಫುಲ್ಲು ಏನಪ್ಪ ಅಂದರೆ ಅದು ಫುಲ್ ಗೋಟು ಆಗ್ಬಿಟ್ಟಿರುತ್ತೆ. ಅದನ್ನು ನಾವು ಸುಳಿಯೋಕ್ಕೂ ಆಗಲ್ಲ ಚಾಕ್ದಲ್ಲಿ. ಅವೇನಿದ್ರು ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಗೋಟು ಮಾಡಿ ಆನಂತರ ನಾವು ಕಲ್ಲಲ್ಲಿ ಚಚ್ಚಿ ಹಾಕೊಬೋದು. ಇಲ್ಲಾಂದರೆ ಕೆಲವ್ರು ಗೋಟು ಮಾಡಿಬಿಟ್ಟು ಮಾರೋರು ಇರ್ತಾರೆ. ಸೊ ಆ ರೀತಿ ಮಾಡ್ಬೋದು. ನೆಕ್ಸ್ಟ್ ಬನ್ನಿ, ನಾನು ಮತ್ತೊಂದು ವಿಡಿಯೋಲಿ ಶೇರ್ ಮಾಡ್ತೀನಿ ಯಾವ ರೀತಿ ಅಡಿಕೆ ಬೇಯಿಸ್ತಾರೆ ಅನ್ನೋದನ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.